ಇಡೀ ಸರ್ಕಾರ ರಚನೆಗೆ ನಾನಾ ತಂತ್ರವನ್ನ ಮಾಡ್ತಾ ಇದ್ದಾರೆ ಟಿವಿಕೆ ಪಕ್ಷದ ಸ್ಥಾಪಕ ವಿಜಯ್. ಆಪರೇಷನ್ ಟಿವಿಕೆಗೆ ವಿಜಯ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ವಿಜಯ್ ಅವರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಎಐಎಡಿಎಂಕೆ ಮುಖ್ಯಸ್ಥರಿಗೆ ಆಪರೇಷನ್ ಭೀತಿ ಕೂಡ ಶುರುವಾಗಿದೆ. ಆಪರೇಷನ್ ಭೀತಿ ಹಿನ್ನೆಲೆ ರೆಸಾರ್ಟ್ ಸೇರಿದ್ದಾರೆ ಎಐಎಡಿಎಂಕೆನ ಶಾಸಕರು. ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ಪಳನಿಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರಚನೆಗೆ ನಾನಾ ತಂತ್ರವನ್ನ ನಟ ದಳಪತಿ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಆಪರೇಷನ್ ಟಿವಿಕೆಗೆ ವಿಜಯ್ ಬೇರೆ ಬೇರೆ ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ಸಾಕಷ್ಟು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೀಗಾಗಿ ಎಐಎಡಿಎಂಕೆ ಮುಖ್ಯಸ್ಥರಿಗೆ ಆಪರೇಷನ್ ಭೀತಿ ಕೂಡ ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿ ರೆಸಾರ್ಟ್ ಸೇರಿದ್ದಾರೆ ಎಐಎಡಿಎಂಕೆಯ ಶಾಸಕರು. ಇನ್ನು ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ಪಳನಿಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಬರುತ್ತಾ ಎಐಎಡಿಎಂಕೆ ಪ್ರಶ್ನೆ ಬರ್ತಾ ಇದೆ. ಡಿಎಂಕೆ ಜೊತೆಗೆ ಸರ್ಕಾರ ರಚನೆಗೆ ಎಐಎಡಿಎಂಕೆ ಏನಾದರೂ ಒಲವನ್ನ ತೋರಿಸ್ತಾ? ಡಿಎಂಕೆ ಜೊತೆ ಸರ್ಕಾರ ರಚನೆ ಮಾಡೋದಾದ್ರೆ ಎನ್ಡಿಎಯಿಂದ ಹೊರಬರಬೇಕು. ಎನ್ಡಿಎ ಮೈತ್ರಿಕೂಟದಿಂದ ಹಾಗಾದ್ರೆ ಎಐಎಡಿಎಂಕೆ ಹೊರಬರುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಡಿಎಂಕೆ ಜೊತೆ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಎನ್ಡಿಎ ಒಂದು ಕೂಟದಿಂದ ಹೊರಗಡೆ ಬರಬೇಕಾಗತ್ತೆ. ತಮಿಳುನಾಡಿನ ರಾಜಕೀಯ ಕೆಸರೆರಚ ಸಾಕಷ್ಟು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಸದ್ಯ ಡಿಎಂಕೆಗೆ 59, ಎಐಎಡಿಎಂಕೆಗೆ 47 ಶಾಸಕರ ಬೆಂಬಲ ಕೂಡ ಇದೆ. ಡಿಎಂಕೆ ಎಐಎಡಿಎಂಕೆ ಒಂದಾದ್ರೆ ಒಟ್ಟು 107 ಶಾಸಕರ ಬೆಂಬಲ ಸಿಕ್ಕಂತಾಗುತ್ತೆ. ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಏರಲು 11 ಶಾಸಕರ ಅಗತ್ಯ ಕೂಡ ಬೇಕಾಗುತ್ತೆ. ಪಿಎಂಕೆ, ಕಾಂಗ್ರೆಸ್ ಮತ್ತು ಸಿಪಿಎಂ, ಸಿಪಿಐ, ವಿಸಿಕೆ ಬೆಂಬಲವನ್ನು ಕೊಡಬಹುದು. ಈ ಪಕ್ಷಗಳ ಜೊತೆಗೆ ಈಗಾಗಲೇ ಸಂಪರ್ಕ ಕೂಡ ಮಾಡಿದ್ದಾರೆ ಟಿವಿಕೆ ಅವರು. ಸದ್ಯ ಡಿಎಂಕೆಗೆ 59, ಎಐಎಡಿಎಂಕೆಗೆ 47. ಹಾಗಾಗಿ ಇವೆಲ್ಲೂ ಕೂಡ ಮೈತ್ರಿ ಮಾಡಿಕೊಂಡ್ರೆ ಅಧಿಕಾರಕ್ಕೇರಲು ಇನ್ನೂ ಕೂಡ 11 ಶಾಸಕರ ಅಗತ್ಯ ಕೂಡ ಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆಗೆ ನಟ ವಿಜಯ್ ದಳಪತಿ ಅವರ ಒಂದು ಕಾರ್ಯತಂತ್ರ ಸಕ್ಸಸ್ ಆಗುತ್ತಾ, ಅಥವಾ ಮತ್ತೊಂದು ಕಡೆಗೆ ಎನ್ಡಿಎ ಕೂಟದಿಂದ ಹೊರಗಡೆ ಬಂದು ಎಐಎಡಿಎಂಕೆ ಮತ್ತು ಡಿಎಂಕೆ ಒಂದುಗೂಡಿ ಆ ಮುಖಾಂತರವಾಗಿ 50-50 ಸೂತ್ರದ ಆ ಒಂದು ಸೂತ್ರದ ಅಡಿಯಲ್ಲಿ ಈ ಬಾರಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಏರುತ್ತಾ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ, ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾವುದು ನಿರ್ಣಯ ಆಗತ್ತಂತಕ್ಕಂತಹ ಒಂದು ನಿರ್ಣಯವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ರೀತಿಯಾಗಿ ಈ ಬಾರಿಯ ತಮಿಳುನಾಡಿನ ರಾಜಕೀಯ ಕೆಸರೆರಚಾಟ ಮುಂದೆ ಹೋಗ್ತಾ ಇದೆ. ಒಂದು ಕಡೆಗೆ ರಾಜ್ಯಪಾಲರು ತಡೆಗೋಡಿಯಾಗಿದ್ದಾರೆ, ಮತ್ತೊಂದು ಕಡೆಗೆ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವಿಸಿವೆ. ಇಡೀ ಸರ್ಕಾರ ರಚನೆಗೆ ನಾನಾ ತಂತ್ರವನ್ನ ಮಾಡ್ತಾ ಇದ್ದಾರೆ ಟಿವಿಕೆ ಪಕ್ಷದ ಸ್ಥಾಪಕ ವಿಜಯ್. ಆಪರೇಷನ್ ಟಿವಿಕೆಗೆ ವಿಜಯ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ವಿಜಯ್ ಅವರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಎಐಎಡಿಎಂಕೆ ಮುಖ್ಯಸ್ಥರಿಗೆ ಆಪರೇಷನ್ ಭೀತಿ ಕೂಡ ಶುರುವಾಗಿದೆ. ಆಪರೇಷನ್ ಭೀತಿ ಹಿನ್ನೆಲೆ ರೆಸಾರ್ಟ್ ಸೇರಿದ್ದಾರೆ ಎಐಎಡಿಎಂಕೆನ ಶಾಸಕರು. ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ಪಳನಿಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರಚನೆಗೆ ನಾನಾ ತಂತ್ರವನ್ನ ನಟ ದಳಪತಿ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಆಪರೇಷನ್ ಟಿವಿಕೆಗೆ ವಿಜಯ್ ಬೇರೆ ಬೇರೆ ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ಸಾಕಷ್ಟು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೀಗಾಗಿ ಎಐಎಡಿಎಂಕೆ ಮುಖ್ಯಸ್ಥರಿಗೆ ಆಪರೇಷನ್ ಭೀತಿ ಕೂಡ ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿ ರೆಸಾರ್ಟ್ ಸೇರಿದ್ದಾರೆ ಎಐಎಡಿಎಂಕೆಯ ಶಾಸಕರು. ಇನ್ನು ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ಪಳನಿಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಬರುತ್ತಾ ಎಐಎಡಿಎಂಕೆ ಪ್ರಶ್ನೆ ಬರ್ತಾ ಇದೆ. ಡಿಎಂಕೆ ಜೊತೆಗೆ ಸರ್ಕಾರ ರಚನೆಗೆ ಎಐಎಡಿಎಂಕೆ ಏನಾದರೂ ಒಲವನ್ನ ತೋರಿಸ್ತಾ? ಡಿಎಂಕೆ ಜೊತೆ ಸರ್ಕಾರ ರಚನೆ ಮಾಡೋದಾದ್ರೆ ಎನ್ಡಿಎಯಿಂದ ಹೊರಬರಬೇಕು. ಎನ್ಡಿಎ ಮೈತ್ರಿಕೂಟದಿಂದ ಹಾಗಾದ್ರೆ ಎಐಎಡಿಎಂಕೆ ಹೊರಬರುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಡಿಎಂಕೆ ಜೊತೆ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಎನ್ಡಿಎ ಒಂದು ಕೂಟದಿಂದ ಹೊರಗಡೆ ಬರಬೇಕಾಗತ್ತೆ. ತಮಿಳುನಾಡಿನ ರಾಜಕೀಯ ಕೆಸರೆರಚ ಸಾಕಷ್ಟು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಸದ್ಯ ಡಿಎಂಕೆಗೆ 59, ಎಐಎಡಿಎಂಕೆಗೆ 47 ಶಾಸಕರ ಬೆಂಬಲ ಕೂಡ ಇದೆ. ಡಿಎಂಕೆ ಎಐಎಡಿಎಂಕೆ ಒಂದಾದ್ರೆ ಒಟ್ಟು 107 ಶಾಸಕರ ಬೆಂಬಲ ಸಿಕ್ಕಂತಾಗುತ್ತೆ. ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಏರಲು 11 ಶಾಸಕರ ಅಗತ್ಯ ಕೂಡ ಬೇಕಾಗುತ್ತೆ.
ಪಿಎಂಕೆ ಕಾಂಗ್ರೆಸ್ ಮತ್ತು ಸಿಪಿಎಂ ಸಿಪಿಐ ವಿಸಿಕೆ ಬೆಂಬಲವನ್ನು ಕೊಡಬಹುದು. ಈ ಪಕ್ಷಗಳ ಜೊತೆಗೆ ಈಗಾಗಲೇ ಸಂಪರ್ಕ ಕೂಡ ಮಾಡಿದ್ದಾರೆ ಟಿವಿಕೆ ಅವರು. ಸದ್ಯ ಡಿಎಂಕೆಗೆ 59, ಎಐಎಡಿಎಂಕೆಗೆ 47. ಹಾಗಾಗಿ ಇವೆಲ್ಲೂ ಕೂಡ ಮೈತ್ರಿ ಮಾಡಿಕೊಂಡ್ರೆ ಅಧಿಕಾರಕ್ಕಿರಲು ಇನ್ನೂ ಕೂಡ 11 ಶಾಸಕರ ಅಗತ್ಯ ಕೊಡಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆಗೆ ನಟ ವಿಜಯ್ ದಳಪತಿ ಅವರ ಒಂದು ಕಾರ್ಯತಂತ್ರ ಸಕ್ಸಸ್ ಆಗುತ್ತಾ, ಅಥವಾ ಮತ್ತೊಂದು ಕಡೆಗೆ ಎನ್ಡಿಎ ಕೂಟದಿಂದ ಹೊರಗಡೆ ಬಂದು ಎಐಎಡಿಎಂಕೆ ಮತ್ತು ಡಿಎಂಕೆ ಒಂದುಗೂಡಿ ಆ ಮುಖಾಂತರವಾಗಿ 50-50 ಸೂತ್ರದ ಆ ಒಂದು ಸೂತ್ರದ ಅಡಿಯಲ್ಲಿ ಈ ಬಾರಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಏರುತ್ತಾ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ, ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾವುದು ನಿರ್ಣಯ ಆಗತ್ತಂತಕ್ಕಂತಹ ಒಂದು ನಿರ್ಣಯವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ರೀತಿಯಾಗಿ ಈ ಬಾರಿಯ ತಮಿಳುನಾಡಿನ ರಾಜಕೀಯ ಕೆಸರೆರ ಚಾಟ ಮುಂದೆ ಹೋಗ್ತಾ ಇದೆ. ಒಂದ್ ಕಡೆಗೆ ರಾಜ್ಯಪಾಲರು ತಡೆಗೋಡೆಯಾಗಿದ್ದಾರೆ, ಮತ್ತೊಂದು ಕಡೆಗೆ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವಿಸಿವೆ. ಇಡೀ ಸರ್ಕಾರ ರಚನೆಗೆ ನಾನಾ ತಂತ್ರವನ್ನ ಮಾಡ್ತಾ ಇದ್ದಾರೆ ಟಿವಿಕೆ ಪಕ್ಷದ ಸ್ಥಾಪಕ ವಿಜಯ್. ಆಪರೇಷನ್ ಟಿವಿಕೆಗೆ ವಿಜಯ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ವಿಜಯ್ ಅವರು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಎಐಎಡಿಎಂಕೆ ಮುಖ್ಯಸ್ಥರಿಗೆ ಆಪರೇಷನ್ ಭೀತಿ ಕೂಡ ಶುರುವಾಗಿದೆ. ಆಪರೇಷನ್ ಭೀತಿ ಹಿನ್ನೆಲೆ ರೆಸಾರ್ಟ್ ಸೇರಿದ್ದಾರೆ ಎಐಎಡಿಎಂಕೆನ ಶಾಸಕರು. ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ಪಳನಿಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರಚನೆಗೆ ನಾನಾ ತಂತ್ರವನ್ನ ನಟ ದಳಪತಿ ವಿಜಯ್ ಅವರು ಮಾಡ್ತಾ ಇದ್ದಾರೆ. ಆಪರೇಷನ್ ಟಿವಿಕೆಗೆ ವಿಜಯ್ ಬೇರೆ ಬೇರೆ ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ಸಾಕಷ್ಟು ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೀಗಾಗಿ ಎಐಎಡಿಎಂಕೆ ಮುಖ್ಯಸ್ಥರಿಗೆ ಆಪರೇಷನ್ ಭೀತಿ ಕೂಡ ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿ ರೆಸಾರ್ಟ್ ಸೇರಿದ್ದಾರೆ ಎಐಎಡಿಎಂಕೆಯ ಶಾಸಕರು. ಇನ್ನು ಟಿವಿಕೆ ಆಪರೇಷನ್ ಭೀತಿ ಹಿನ್ನೆಲೆ ಪಳನಿಸ್ವಾಮಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಎನ್ಡಿಎ ಮೈತ್ರಿಕೂಟದಿಂದ ಹೊರಬರುತ್ತಾ ಎಐಎಡಿಎಂಕೆ ಪ್ರಶ್ನೆ ಬರ್ತಾ ಇದೆ. ಡಿಎಂಕೆ ಜೊತೆಗೆ ಸರ್ಕಾರ ರಚನೆಗೆ ಎಐಎಡಿಎಂಕೆ ಏನಾದರೂ ಒಲವನ್ನ ತೋರಿಸ್ತಾ? ಡಿಎಂಕೆ ಜೊತೆ ಸರ್ಕಾರ ರಚನೆ ಮಾಡೋದಾದ್ರೆ ಎನ್ಡಿಎಯಿಂದ ಹೊರಬರಬೇಕು. ಎನ್ಡಿಎ ಮೈತ್ರಿಕೂಟದಿಂದ ಹಾಗಾದ್ರೆ ಎಐಎಡಿಎಂಕೆ ಹೊರಬರುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಡಿಎಂಕೆ ಜೊತೆ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಎನ್ಡಿಎ ಒಂದು ಕೂಟದಿಂದ ಹೊರಗಡೆ ಬರಬೇಕಾಗತ್ತೆ. ತಮಿಳುನಾಡಿನ ರಾಜಕೀಯ ಕೆಸರೆರಚ ಸಾಕಷ್ಟು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಸದ್ಯ ಡಿಎಂಕೆಗೆ 59, ಎಐಎಡಿಎಂಕೆಗೆ 47 ಶಾಸಕರ ಬೆಂಬಲ ಕೂಡ ಇದೆ. ಡಿಎಂಕೆ ಎಐಎಡಿಎಂಕೆ ಒಂದಾದ್ರೆ ಒಟ್ಟು 107 ಶಾಸಕರ ಬೆಂಬಲ ಸಿಕ್ಕಂತಾಗುತ್ತೆ. ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಏರಲು 11 ಶಾಸಕರ ಅಗತ್ಯ ಕೊಡಬೇಕಾಗುತ್ತೆ. ಪಿಎಂಕೆ ಕಾಂಗ್ರೆಸ್ ಮತ್ತು ಸಿಪಿಎಂ ಸಿಪಿಐ ವಿಸಿಕೆ ಬೆಂಬಲವನ್ನು ಕೊಡಬಹುದು. ಈ ಪಕ್ಷಗಳ ಜೊತೆಗೆ ಈಗಾಗಲೇ ಸಂಪರ್ಕ ಕೂಡ ಮಾಡಿದ್ದಾರೆ ಟಿವಿಕೆ ಅವರು. ಸದ್ಯ ಡಿಎಂಕೆಗೆ 59, ಎಐಎಡಿಎಂಕೆಗೆ 47. ಹಾಗಾಗಿ ಇವೆಲ್ಲೂ ಕೂಡ ಮೈತ್ರಿ ಮಾಡಿಕೊಂಡ್ರೆ ಅಧಿಕಾರಕ್ಕಿರಲು ಇನ್ನೂ ಕೂಡ 11 ಶಾಸಕರ ಅಗತ್ಯ ಕೊಡಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆಗೆ ನಟ ವಿಜಯ್ ದಳಪತಿ ಅವರ ಒಂದು ಕಾರ್ಯತಂತ್ರ ಸಕ್ಸಸ್ ಆಗುತ್ತಾ, ಅಥವಾ ಮತ್ತೊಂದು ಕಡೆಗೆ ಎನ್ಡಿಎ ಕೂಟದಿಂದ ಹೊರಗಡೆ ಬಂದು ಎಐಎಡಿಎಂಕೆ ಮತ್ತು ಡಿಎಂಕೆ ಒಂದುಗೂಡಿ ಆ ಮುಖಾಂತರವಾಗಿ 50-50 ಸೂತ್ರದ ಆ ಒಂದು ಸೂತ್ರದ ಅಡಿಯಲ್ಲಿ ಈ ಬಾರಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಏರುತ್ತಾ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇದೆ, ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಯಾವುದು ನಿರ್ಣಯ ಆಗತ್ತಂತಕ್ಕಂತಹ ಒಂದು ನಿರ್ಣಯವನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ರೀತಿಯಾಗಿ ಈ ಬಾರಿಯ ತಮಿಳುನಾಡಿನ ರಾಜಕೀಯ ಕೆಸರೆರ ಚಾಟ ಮುಂದೆ ಹೋಗ್ತಾ ಇದೆ. ಒಂದ್ ಕಡೆಗೆ ರಾಜ್ಯಪಾಲರು ತಡೆಗೋಡೆಯಾಗಿದ್ದಾರೆ, ಮತ್ತೊಂದು ಕಡೆಗೆ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವಿಸಿವೆ.